ಮುತ್ತ ಐದೇ, ಮುತ್ತು ಐದುಗಳು, ಐದು ಮುತ್ತುಗಳು, ಇದು ಸಾಲಂಕೃತ ಕನ್ಯಾದಾನ ಅಂತ ಮಾಡ್ತಾರೆ. ನಮ್ಮಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ಅದರಿಂದ ಏನಾದ್ರು ನಮಗೆ ಉಪಯೋಗ ಆಗುತ್ತಾ ಅಥವಾ ನಮಗೆ ತೊಂದರೆಗಳು ಏನಾದ್ರು ಇದೆಯಾ, ಅದೆಲ್ಲ ಪರಿಹಾರ ಆಗುತ್ತಾ ಅಂತ ಹುಡುಕಕ್ಕೆ ಶುರು ಮಾಡಿದ್ದಾರೆ. ಕೆಲವು ಹೆಣ್ಮಕ್ಳಾಗಿ ಹುಟ್ಟಿದ್ದಕ್ಕೆ ಕೆಲವು ಕರ್ಮಗಳನ್ನು ಮಾಡಲೇಬೇಕಾಗತ್ತೆ. ಅದು ನಮ್ಮ ಈ ಕರ್ಮಗಳನ್ನು ಮಾಡಿಬಿಟ್ಟು ಬೇರೆ ಏನೋ ಹುಡ್ಕೊಂಡು ಹೋದರೆ ಖಂಡಿತವಾಗೂ ಯಾವುದೇ ಒಂದು ನೆಮ್ಮದಿ ಬೇಕು ಅಂತ ಹುಡ್ಕೊಂಡು ಹೋದ್ರೆ ಎಲ್ಲೂ ಹೋದ್ರೂ ಸಿಗೋದಿಲ್ಲ. ನಮಸ್ಕಾರ, ನಾನು ನಿಮ್ಮ ಸುಬ್ರಹ್ಮಣ್ಯ. ನಾವು ಪ್ರತಿಯೊಂದು ವಿಷಯದಲ್ಲೂ ಪ್ರತಿಯೊಂದು ಸಮಯದಲ್ಲೂ ಏನಾದರೂ ಒಂದು ಪ್ರಶ್ನೆಗೆ ಉತ್ತರ ಹುಡುಕ್ತಾ ಇರ್ತೀವಿ. ಅಂದರೆ ಸನಾತನ ಧರ್ಮದ ಬಗ್ಗೆ ಆಗಲಿ, ವೇದಗಳ ಬಗ್ಗೆ ಆಗಲಿ, ಅದು ಪೂಜೆ ಬಗ್ಗೆ ಆಗಲಿ, ಸಣ್ಣ ಸಣ್ಣ ಅನುಮಾನಗಳು, ಆ ವಿಷಯವನ್ನು ತಿಳ್ಕೊಳ್ಳೋಕ್ಕೋಸ್ಕರವಾಗಿ ನಮ್ಮ ಗುರುಗಳು ನಮ್ಮ ಜೊತೆ ಇದ್ದಾರೆ. ದಿನನಿತ್ಯ ಬರುವಂಥ ಒಂದೊಂದು ಪ್ರಶ್ನೆಗಳೇನಿದೆ ಆ ಪ್ರಶ್ನೆಗಳಿಗೆ ಉತ್ತರ ನೀಡುವಂಥ ಕೆಲಸ ಅವರು ಮಾಡ್ತಿದ್ದಾರೆ. ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ರಾಮಾನಂದ ಗುರುಜಿಯವರು ನಾಗ ಉಪಾಸಕರು, ಗಾಯತ್ರಿ ಉಪಾಸಕರು, ಶ್ರೀವಿದ್ಯಾ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಶೇಷ ಪರಿಣಿತಿಯನ್ನು ಹೊಂದಿರುತ್ತಾರೆ. ಹಾಗೂ ಇಲ್ಲಿ ಪ್ರಶ್ನೆ ತಗೊಂಡು ಬಂದಂಥವರ ಪ್ರತಿಯೊಬ್ಬರಲ್ಲೂ ಸಮಸ್ಯೆಯನ್ನು ವಿಮರ್ಶೆ ಮಾಡಿ ಅದಕ್ಕೆ ತಕ್ಕ ಪರಿಹಾರವನ್ನು, ಸೂಕ್ತ ಪರಿಹಾರವನ್ನು, ಅವರಿಗೆ ತಿಳಿಯುವಂಥ ಉತ್ತರಗಳನ್ನ ನಾನು ನಿಮಗೆ ತಿಳಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ಮನೋಜವಂ ಮಾರುತತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ಪಾತಾತ್ಮಜಂ ವಾನರ ಯೂಥಮಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಭಕ್ತರಲ್ಲಿ ಕೆಲವು ಸಮಸ್ಯೆಗಳಿದೆ, ಅದಕ್ಕೆ ನಾನು ಹುಡುಕಿ ನಾನು ಕೆಲವುದನ್ನು ಹೇಳ್ತಾ ಇದ್ದೀನಿ. ಅದು ನಮ್ಗೆ ಗೊತ್ತಿದ್ದ ಹಾಗೆ, ನಮ್ಮ ಗುರುಗಳು ತೋರಿಸ್ಕೊಟ್ಟ ಹಾಗೆ ಕೆಲವು ವಿಚಾರವನ್ನು ನಾನು ನಿಮ್ಮ ಮುಂದೆ ಬರಲಿಕ್ಕೆ ಇಚ್ಛಾಪಡ್ತಾ ಇದ್ದೀನಿ. ಇವಾಗ ಸಮಸ್ಯೆ ಏನು ಅಂದರೆ, ಹೆಣ್ಮಕ್ಕಳು ಕುಂಕುಮವನ್ನು ಇಡುವಂಥದ್ದು. ಇದು ಯಾರೋ ತಪ್ಪು ತಿಳಿಯುವಂಥದ್ದಲ್ಲ, ಹಿಂದಿನಿಂದ ಬಂದಿರುವಂಥದ್ದು. ಅದರಲ್ಲಿ 5 ಮುತ್ತುಗಳು ಅಂತ. 5 ಮುತ್ತುಗಳು, ಒಂದು ಕಾಲುಂಗುರ, ಇನ್ನೊಂದು ಕೈ ಬಳೆ, ಮೂರನೇದು ಕಿವಿಯ ಓಲೆ, ಇನ್ನೊಂದು ಮೂಗುತಿ, ಇನ್ನೊಂದು ಕುಂಕುಮ. ಇದು 5 ಮುತ್ತುಗಳು ಅಂತ ಆಯಿತಾ. ಮುತ್ತು 5ಗಳು, 5 ಮುತ್ತುಗಳು. ಇದು ಸಾಲಂಕೃತ ಕನ್ಯಾದಾನ ಅಂತ ಮಾಡ್ತಾರೆ. ಸಾಲಂಕೃತ ಕನ್ಯಾದಾನ ಮಾಡಿದಾಗ ಇದಿಷ್ಟು ಚೆನ್ನಾಗಿರುವಂಥವರಿಗೆ, ಇದೆಲ್ಲ ಹಾಕ್ಕೊಂಡವರಿಗೆ ಮುತ್ತೈದೆ ಆಗ್ತಾರೆ ಅಂತ. ಮದುವೆ ಆದಮೇಲೆ ಗಂಡ ಆದವನು ತಾಳಿಯನ್ನು ಕಟ್ತಾನೆ, ಸಪ್ತಪದಿಯನ್ನು ತುಳಿತಾರೆ. ಆಮೇಲೆ ಲಾಜಾ ಹೋಮ ಅಂತ ಮಾಡ್ತಾರೆ. ಕೆಲವು ಮನೆಯಲ್ಲಿ ಸಂಪ್ರದಾಯ ಎಲ್ಲ ಏನೇನೋ ವ್ಯತ್ಯಾಸ ಆಗ್ಬಿಟ್ಟು ಏನೇನೋ ಆಗ್ಬಿಟ್ಟಿದೆ. ಆದರೆ ಯಾರೂ ತಿಳ್ಕೊಂಡು ಏನೂ ಮಾಡ್ತಾ ಇಲ್ಲ. ಕೆಲವರೆಲ್ಲ ಇವಾಗ ಏನು ಮಾಡಿದ್ದಾರೆ ಅಂದರೆ, ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲಿ ಏನೋ ವ್ಯತ್ಯಾಸ ಆಗ್ತಾ ಇದೆ, ಅದರಿಂದ ಏನಾದ್ರು ನಮಗೆ ಉಪಯೋಗ ಆಗುತ್ತಾ ಅಥವಾ ನಮಗೆ ತೊಂದರೆಗಳು ಏನಾದ್ರು ಇದೆಯಾ, ಅದೆಲ್ಲ ಪರಿಹಾರ ಆಗುತ್ತಾ ಅಂತ ಹುಡುಕಕ್ಕೆ ಶುರು ಮಾಡಿದ್ದಾರೆ. ಹುಡುಕಿದಾಗ ಯಾವುದ್ಯಾವುದು ಬೇನೇನೋ ಯಾರ್ಯಾರೋ ಹೇಳ್ತಾರೆ ಅಂತೇಳಿ ಅದನ್ನು ಮಾಡಿಕೊಂಡು ಅದೇನೋ ಸರಿಯಾಗಿ ಸಿಕ್ಕಿಲ್ಲ ಅಂದಾದಾಗ ನಮ್ಮ ಹತ್ರ ಬರ್ತಾರೆ. ಕೆಲವರೆಲ್ಲ ಅವರವರು ವಿಚಾರ ಮಾಡ್ತಾರೆ, ಯಾವುದ್ಯಾವುದು ಯೂಟ್ಯೂಬ್ಗಳು ಅದು ಇದೆಲ್ಲ ಹುಡುಕ್ತಾರೆ, ಏನೇನೋ ಮಾಡ್ತಾರೆ. ಅದರಿಂದ ಯಾವುದು ಪರಿಹಾರ ಆಗೋಲ್ಲ. ಆಮೇಲೆ ಕೊನೆಗೆ ಯಾರನ್ನು ಹುಡ್ಕೊಂಡು ಇನ್ಯಾರು ಸರಿಯಾದ ಪುರೋಹಿತರನ್ನು ಹುಡ್ಕೊಂಡು ಹೋಗಿ ಹೊರತು ಕೇಳ್ತಾಗ ಅದರಿಂದ ಏನೋ ಅಷ್ಟು ಉಪಯೋಗ ಆಗುತ್ತೆ. ಹಾಗೆಯೇ ಈ ಭಾರತ ಖಂಡವನ್ನು ಕರ್ಮಭೂಮಿ ಅಂತ ಹೇಳುತ್ತೆ. ಭಾರತ ದೇಶವನ್ನು ಆಳಿದವನು ಭರತ ಅಂತ, ಧರ್ಮರಾಯನ ಮರಿಮಗ. ಅವನು ಭರತ ಆಳಿದಿಂದ ಭರತ ಖಂಡ ಅಂತ ಹೆಸರು ಬಂತು. ಈ ಕಡೆ ಬರ್ಮಾ ದೇಶದಿಂದ, ಪಾಕಿಸ್ತಾನದಲ್ಲಿ ನದಿ ತೀರ ಇದೆಯಲ್ಲ, ಅಲ್ಲಿ ಇರುವಂಥ ಯಮುನಾ ನದಿ ತೀರದಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿವರೆಗೂ ಭರತ ಖಂಡ ಅಂತ ಹೆಸರು, ಭಾರತ ದೇಶ ಅಂತ ಹೆಸರು. ಅದು ಆಮೇಲೆ ಏನೇನೋ ಹೆಸರುಗಳಾಗ್ಬಿಟ್ಟು ಯಾರ್ಯಾರೋ ರಾಜರು ಬಂದು ಏನೇನೋ ಹೆಸರಿಟ್ಟರು, ಅದು ಏನೇನೋ ಆಗ್ತಾಯಿದೆ. ಆದರೆ ಇದು ಕರ್ಮಭೂಮಿ ಅಂತ ಹೆಸರು. ಕರ್ಮವನ್ನು ಮಾಡಬೇಕು ಅಂತ. ಇವಾಗ ಈ ಹೆಣ್ಮಕ್ಳನ್ನೇ ತೊಗೊಂಡಾಗ ಅವರಿಗೆ ಮಧ್ಯದಲ್ಲಿ ಬೈತಲೆ ತೆಗೆದು, ಮೂಗಿನ ಮಧ್ಯದಲ್ಲೇ ಒಂದು ಬೈತಲೆ ತೆಗೆದು ಅಲ್ಲಿಗೆ ಕುಂಕುಮ ಇಟ್ಟಾಗ ಅವರು ಮುತ್ತೈದೆ, ಅಲ್ಲಿ ಒಂದು ನಾಡಿ ಉತ್ಪತ್ತಿ ಆಗುತ್ತೆ. ನಾಡಿ ಇಲ್ಲಿಂದ ಹಿಡಿದು ತಲೆಯಿಂದ ಹಿಡಿದು ಎಲ್ಲಿಗೆ ಬ್ರಹ್ಮರಂಧ್ರ ಅಂತ ಹೆಸರು. ತಲೆಯ ಮಧ್ಯದಲ್ಲಿರುವಂಥದ್ದು ಬ್ರಹ್ಮರಂಧ್ರ, ಇಲ್ಲಿ ಮಧ್ಯೆ ಹೊಕ್ಕಲಲ್ಲಿ ಇರುವಂಥದ್ದು ಆಧಾರ ಚಕ್ರ ಅಂತ ಅದಕ್ಕೆ ಹೆಸರು. ಕೆಳಗಡೆ ಸ್ವಲ್ಪ ಕೆಳಗಡೆ ಬರುತ್ತೆ, ಹೊಕ್ಕಳಿಂದ ಕೆಳಗಡೆ, ಅವರಿಗೊಂದು ಹೆಣ್ಮಕ್ಳಿಗೆ ನಾಡಿ ಉತ್ಪತ್ತಿ ಆಗುತ್ತೆ. ಮಧ್ಯದಲ್ಲಿ ಹಿಂದಿನ ಕಾಲದಲ್ಲಿ ಬೈತಲೆ ತೆಗಿತಾಯಿದ್ರು. ಯಾರೋ ತಪ್ಪು ತಿಳಿಬೇಡಿ ಇದರಲ್ಲಿ. ಯಾಕೆ ಅಂತ ಹೇಳಿದರೆ, ನಾವು ಕೆಲವರೆಲ್ಲ ಹೆಣ್ಮಕ್ಳು ಇವಾಗಿನ ಕಾಲಕ್ಕೆ ಸರಿಯಾಗಿ ಏನಾಗಿದೆ ಎಲ್ಲ ತಿಳ್ಕೊಳ್ದೇ ಏನೇನೋ ಮಾಡ್ಕೊಂಡು ಬಂದಿದ್ದಾರೆ. ಅದಕ್ಕೆ ನಾವು ತಪ್ಪು ಅಂತ ಹೇಳ್ತಾ ಇರೋದಲ್ಲ. ಅವರವ್ರಿಗೆ ಬಿಟ್ಟು ಇವಾಗ ಜಡೆ ಕಟ್ಟೋದಿಲ್ಲ, ಗಂಟಾಗ್ತಿದ್ದು ತುರುಬು ಅಂತ ಹೇಳ್ತಾಯಿದ್ರು, ಗಂಟಾಗ್ತಾಗ ಅವರಿಗೆ ನಿಜವಾದ ಸುಮಂಗಲಿ ಅಂತೇಳಿದರೆ ಬರೀ ದುಡ್ಡೊಂದೇ ಅಲ್ಲ, ಎಲ್ಲ ಥರದ ಸೌಕರ್ಯ. ಗಂಡಿನಿಂದ ಜಗಳ ಇರಬಾರ್ದು, ಒಳ್ಳೊಳ್ಳೆ ಮಕ್ಕಳು ಹುಟ್ಟಬೇಕು, ಒಳ್ಳೊಳ್ಳೆ ಕುಟುಂಬ ಇರಬೇಕು,
ಎಲ್ಲ ಇದನ್ನೆಲ್ಲ ನಾವು ಹುಡುಕ್ತೀವಿ ಹೊರತು ಇವಾಗ ಯಾರು ಸಕುಟುಂಬ ಅಂತೇಳಿದ್ರೆ ಎಲ್ಲರೂ ಸೇರಿ ಮಾಡುವಂಥದ್ದು ಕುಟುಂಬ ಅಂತ ಹೆಸರು. ಇವಾಗ ಎಲ್ಲರೂ 4-5 ಜನ ಅಣ್ಣ ತಮ್ಮಂದಿರಿದ್ದು ಎಲ್ಲರೂ ಬೇರೆ ಬೇರೆ ಆಗಿದ್ದಾರೆ. ಯಾಕೆ ಬೇರೆ ಒಬ್ರೊಬ್ರು ನೋಡೋದೇ ಇಲ್ಲ? ಯಾಕೆ ನೋಡೋದಿಲ್ಲ ಅಂತೇಳಿದರೆ ಮೂಲತಃ ನಮ್ಮ ಮನೆತನದಲ್ಲಿ ಏನೋ ಬಿಟ್ಟೋಗ್ಬಿಟ್ಟಿದೆ. ಇವಾಗ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ. ಅಲ್ಲಿ ಪಳವಳಿಕೆ ಸಿಕ್ತು, ಇದು ಸಿಕ್ತು, ಅದು ಸಿಕ್ತು ಅಂತೆಲ್ಲ ಹುಡುಕ್ತಾರೆ. ಹುಡುಕಿದ್ದು ಯಾಕೆ ಹುಡುಕ್ತಾರೆ ಅಂತೇಳಿದ್ರೆ ಅಲ್ಲಿ ಏನೋ ಇತ್ತು, ಅದು ಮಾಸಿ ಹೋಗಿದೆ. ಇವಾಗ ರಾಜ ಒಬ್ಬ ಇರ್ತಾನೆ, ರಾಜ ಎಲ್ಲವರು ಅವನೇ ರಾಜನಾಗಿರ್ತಾನೆ, ಸುಳ್ಳು. ಅವನಿಗೆ ಒಂದಷ್ಟು ದಿವಸ ಆಯಸ್ಸಿರುತ್ತೆ, ಅವನೊಂದಷ್ಟು ದಿವಸ ಒಳ್ಳೇದು ಮಾಡ್ತಾನೆ. ರಾಜ ಆದವನು, ರಾಜ ಪ್ರತ್ಯಕ್ಷ ದೇವತಾ ಅಂತ, ಪ್ರತ್ಯಕ್ಷ ದೇವತಾ ಅಂತೇಳಿ ರಾಜ ಆದವನು ಎಲ್ಲರನ್ನೂ ಒಂದೇ ಥರ ನೋಡಬೇಕೇ ವಿನಃ ಇವರಿಗೊಂದು, ಇವ್ರು ಬ್ರಾಹ್ಮಣರು, ಇವ್ರು ಕ್ಷತ್ರಿಯರು, ಇವರು ಇನ್ನೆಂಥ ಒಂದು ಅದೆಲ್ಲ ಬೇಡ. ಅವ್ರು ಎಲ್ಲರಿಗೂ ಒಂದೇ ಥರ ನೋಡಬೇಕು. ರಾಜರು ಏನು ಮಾಡ್ತಾಯಿದ್ರು ಅಂತೇಳಿದರೆ ಎಲ್ಲರನ್ನೂ ಒಂದೇ ರೀತಿ ನೋಡಿಕೊಂಡು ಹೋಗ್ತಾಯಿದ್ರು. ಏನಾದ್ರು ಮುಂದಿನ ಪಂಚಾಂಗ ಬಂದಾಗ ಆ ಪಂಚಾಂಗ ರೀತಿಯಾಗಿ ನೋಡಿಕೊಂಡು ಏನೇನು ದೋಷಗಳು ಬರುತ್ತೆ, ಏನೇನು ತೊಂದರೆಗಳಾಗುತ್ತೆ ಅದಕ್ಕೆಲ್ಲ ಪರಿಹಾರ ಅವ್ರನ್ನೇ ಸಾಕ್ಕೊಂಡಿದ್ರು. ಬ್ರಾಹ್ಮಣರು ಕಾಯ್ತಾಯಿದ್ರು, ಜ್ಯೋತಿಷರಿದ್ದರು ಎಲ್ಲ ರಾಜರ ಹತ್ರ, ಅವನ್ನೆಲ್ಲ ಸಾಕ್ಕೊಂಡಿದ್ರು. ಇವಾಗ ನಾವೇನು ಮಾಡೋದಿಲ್ಲ, ಯಾರ್ಯಾರೋ ಏನೇನೋ ಮಾಡ್ಕೊಂಡು ಹೋಗ್ತಾರೆ, ಅವ್ರವ್ರದ್ದೇ ನೋಡ್ಕೊಂಡು ಹೋಗ್ತಾರೆ ವಿನಃ ನಮ್ಮದಾಗಿ ಮಾಡೋದಿಲ್ಲ. ಮೂಲತಃ ಹೆಣ್ಮಕ್ಳಿಗೆ 5 ಮುತ್ತುಗಳು, ಇದನ್ನು ನಾವು ಕರೆಕ್ಟಾಗಿ ಮಾಡ್ಕೊಂಡಾದಾಗ ಖಂಡಿತವಾಗ ನಾವು ಸಕ್ಸಸ್ ಆಗೋದು ಗ್ಯಾರಂಟಿ. ಆದ್ದರಿಂದ ಮುತ್ತೈದೆ ಅಂತ ಈ ಮದುವೆ ಮಾಡಿದಾಗ ಮದುವೆಯಲ್ಲಿ 5 ಮುತ್ತುಗಳು ಅಂದರೆ ಅದು ಅಲಂಕೃತ ಕನ್ಯಾದಾನ ಅಂತ. ಹಾಗೆಯೇ ಈ ಮುತ್ತುಗಳು ಅದಷ್ಟೇ ಅರಣೆ. ಇವಾಗ ಏನೇನೋ ಆಲ್ಟ್ರೇಷನ್ ಆಗಿ ಏನೇನೋ ಇವಾಗ ಬಿಂದುಗಳು ಬಂದಿದೆ, ಆಮೇಲೆ ಏನೇನೋ ಥರದ್ದು ಬಂದಿದೆ. ಇವಾಗ ಡ್ರೆಸ್ಸಿಗೆ ಸರಿಯಾಗಿ ತಲೆಗಿರುವ ಹಣೆಗಿಡುವಂಥದ್ದು ಇದೆಲ್ಲ ಬಂದಿದೆ. ಆದರೆ ಹಣೆಗೆ ನೀವು ಏನು ಬೇಕಾದ್ರೂ ಬದಲಾವಣೆ ಮಾಡಿ, ಈ ಜಾಗದಲ್ಲಿ ಬೈತಲೆ ತೆಗೆದು ಇಲ್ಲಿ ಹಣೆಗಿಡ್ತೀರಲ್ಲ, ಅದು ನಿಜವಾದ ಮುತ್ತೈದೆ ಅಂತ ಹೆಸರು. ಆವಾಗ ಅಲ್ಲೊಂದು ನಾಡಿ ಉತ್ಪತ್ತಿ ಆಗುತ್ತೆ. ಆ ನಾಡಿಯಿಂದ ಬೇಕಾದಷ್ಟರ ಸುಮಂಗಲಿಯಾಗಿ ಇರ್ತಾರೆ ಅಂತ. ಸುಮಂಗಲಿ ಅಂತೇಳಿದರೆ ಎಲ್ಲ ಥರದ್ದು ಸೌಕರ್ಯ ಇರಬೇಕು ಅಂತ. ಆ ಥರ ಸೌಕರ್ಯ ಬರುತ್ತೆ, ತನ್ನಿಂತಾನಾಗೆ ಬರುತ್ತೆ. ದೇವತಾರಾಧನೆಯನ್ನು ಮಾಡಿದಾಗ ಖಂಡಿತ ಹೆಣ್ಮಕ್ಳು ಏನು ಮಾಡ್ತಾರೆ, ಬೆಳಗ್ಗೆ ಮುಂಚೆ ಎದ್ದು 5:30ಗೆ ಎದ್ದು ಸ್ನಾನ ಮಾಡಿ ಮನೆ ಮುಂದೆ ಗುಡಿಸಿ ರಂಗೋಲಿ ಹಾಕಿ ಒಳಗಡೆ ಬಾಗಿಲಿಗೆ ಹಸಿರ ಕುಂಕುಮ ಇಟ್ಟು ಒಳಗಡೆ ಬಂದು ದೇವ್ರ ಮನೆ ಸಾರಿಸಿ ಅಲ್ಲೊಂಚೂರು ಇದು ತುಪ್ಪ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿದಾಗ 10 ನಿಮಿಷ ಹೆಣ್ಮಕ್ಳು ಪ್ರಾರ್ಥನೆ ಮಾಡಿದರೆ ಅವ್ರಿಗೆ ಕರ್ಮ ಮಾಡಬೇಕಾಗೇ ಇಲ್ಲ. ಕೆಲವು ಹೆಣ್ಮಕ್ಳಾಗಿ ಹುಟ್ಟಿದ್ದಕ್ಕೆ ಕೆಲವು ಕರ್ಮಗಳನ್ನು ಮಾಡಲೇಬೇಕಾಗತ್ತೆ. ಆದ್ದರಿಂದ ಗಂಡನಿಗೆ ಸೇವೆ ಮಾಡುವಂಥದ್ದು, ಮಕ್ಕಳನ್ನ ಸಾಕುವಂಥದ್ದು ಇದೆಲ್ಲ ಮಾಡಬೇಕಾದ ಆಯಾ ಟೈಮಲ್ಲಿ ಅವರು ಈ ಕರ್ಮಗಳನ್ನು ಕೊಟ್ಟಾಗ ಮಕ್ಕಳು ಚೆನ್ನಾಗಾಗ್ತಾರೆ. ಅದಕ್ಕೆ ತಾಯಿ ಅಂತ ಹೇಳೋದು. ಅದಕ್ಕೆ ಗೃಹ ಮಂತ್ರಿ ಅಂತ ಹೇಳುತ್ತೆ. ಗೃಹ ಮಂತ್ರಿ ಎಲ್ಲದನ್ನು ನೋಡು ತಾಯಿನೇ. ಅದಕ್ಕೆ ಸೌಮಂಗಲಿಯಾಗಿರಬೇಕು ಅಂತೇಳಿದೆ. ಮೊದಲೆಲ್ಲ ಏನು ಹೇಳುತ್ತೆ ಅಂದರೆ ಈ ಪುತ್ರಗಳು, ಮಕ್ಕಳುಗಳು, ಗಂಡ, ಸಂಸಾರ, ಕುಟುಂಬ, ಮನೆಯಲ್ಲಿ ಪಶುಗಳು ಸಾಕ್ತಾರೆ, ಹಕ್ಕಿ ಪಕ್ಷಿಗಳು ಸಾಕ್ತಿದ್ರು, ಆಮೇಲೆ ಪ್ರಾಣಿ ಪಕ್ಷಿಗಳನ್ನು ಸಾಕ್ತಾಯಿದ್ರು, ಕುರಿ ಕೋಳಿಗಳನ್ನು ಸಾಕ್ತಾಯಿದ್ರು, ಹಸುಕರು ಸಾಕ್ತಾಯಿದ್ರು. ಇದೆಲ್ಲ ಹೆಣ್ಮಕ್ಳೇ ನೋಡಿದೆ ಹೊರತು ಗಂಡು ಮಕ್ಕಳು ನೋಡೋದಿಲ್ಲ, ಕಡಿಮೆ. ಯಾಕೆಂದರೆ ಅವ್ರ ಜವಾಬ್ದಾರಿ ಜಾಸ್ತಿ. ಅವ್ರು ಅದು ಮಾಡೋ ಮಕ್ಳಿಗೆ ಅದು ಮಾಡೋ ಇದು ಮಾಡೋದು ಹೇಳ್ತಾರೆ. ಆದರೆ ಹೆಣ್ಮಕ್ಳು ಎಲ್ಲ ಜವಾಬ್ದಾರಿ ತಗೊಂಡು ನನ್ನ ಮಗಳು ಹುಟ್ಟಿದಾಳೆ, ಅವಳಿಗೆ ಒಳ್ಳೆ ಮನೆತನ ಸೇರಬೇಕು, ಅದು ನಮ್ಮ ಈ ಕರ್ಮಗಳನ್ನು ಮಾಡಿಬಿಟ್ಟು ಬೇರೆ ಏನೋ ಹುಡ್ಕೊಂಡು ಹೋದರೆ ಖಂಡಿತವಾಗೂ ಯಾವುದೇ ಒಂದು ನೆಮ್ಮದಿ ಬೇಕು ಅಂತ ಹುಡ್ಕೊಂಡು ಹೋದ್ರೆ ಎಲ್ಲಿ ಹೋದರೂ ಸಿಗೋದಿಲ್ಲ. ಯಾವುದೇ ಒಂದು ತಂದಿಟ್ಬಿಟ್ರೆ ಅದು ಮನೆ ಮುಂದೆ ಇದನ್ನು ಹಾಕ್ತಾರೆ, ಏನು ಮನಿ ಪ್ಲಾಂಟ್ ಹಾಕ್ತಾರೆ. ಮನಿ ಪ್ಲಾಂಟ್ ಹಾಕಿಬಿಟ್ರೆ ದುಡ್ಡು ಬರೋಲ್ಲ. ಇನ್ನೆಂಥ ಚೈನೀಸ್ ಐಟಮ್ಸ್ ಎಲ್ಲ ಬಂದಿದೆ, ತಪ್ಪು ತಿಳಿಬೇಡಿ. ಅದು ಅವ್ರವ್ರ ವ್ಯಾಪಾರಕ್ಕೋಸ್ಕರ ಅವ್ರು ಏನೋ ಮಾಡಿರ್ತಾರೆ. ಚೈನೀಸ್ ಐಟಮ್ ಬಂದಿದೆ, ಲಾಫಿಂಗ್ ಬುದ್ಧ ತಂದು ಮನೆ ಇಟ್ಟು ನೆಮ್ಮದಿ ಇರೋದಿಲ್ಲ, ಖಂಡಿತವಾಗಿ ನೆಮ್ಮದಿ ಬರೋಲ್ಲ. ಒಂದು ಎರಡನೇದು ದುಡ್ಡು ಬರೋಲ್ಲ. ನಾವು ಮಾಡಿದ ಕರ್ಮನೇ ನಾವು ಅನುಭವಿಸೋದು. ಅದೇ ಪೂರ್ವಜನ್ಮದ ಸುಕೃತ ಅಂತೇಳಿ 3 ಜನ್ಮದಲ್ಲಿ ಯಾವ್ಯಾವ ಜನ್ಮ, ಅನುಜನ್ಮ, ತ್ರಿಜನ್ಮ 3 ಜನ್ಮದ್ದು ಸೇರಿಸಿ ಅಪ್ಪ ತಾತ ಮುತ್ತಾತ ಎಲ್ಲ ಸೇರಿಕೊಂಡು ಎಲ್ಲದೂ ಸೇರಿ ನಮಗೆ ಬರುವಂಥದ್ದು ಪಾಪ. ಪಾಪ ಕರ್ಮಗಳು ಹೇಗೆ ಬರ್ತಾವೆ ಅಂತ ಹೇಳಿದ್ರೆ ಅವ್ರು ಮಾಡಿದ ಪಾಪಗಳು ನಮಗೆ ಬರುತ್ತೆ. ಎಷ್ಟು ಪುಣ್ಯ ಬರುತ್ತೋ ಅಷ್ಟು ಪಾಪನೂ ಇದೆ, ಎಷ್ಟು ಪಾಪ ಇದೆಯೋ ಅಷ್ಟು ಪುಣ್ಯನೂ ಇದೆ. ಆ ಪುಣ್ಯ ಸಂಪಾದನೆ ಮಾಡಿದಾಗ ಮೊದಲು ಪಾಪ ಗಹಗೈ ನಗುತ್ತೆ. ಅದು ಯಾಕೆ ಅಂದರೆ ಇವಾಗ ದೀಪ ಹಚ್ಚಿದಾಗ ಕೊನೆಯಲ್ಲಿ ದೀಪ ಆರುವ ಟೈಮಲ್ಲಿ ಚೆಂದ ಉರಿಯುತ್ತೆ, ನೊಂದು ಹೋಗುತ್ತೆ. ಆಮೇಲೆ ಹಾಗೆಯೇ ನಾವು ಅಷ್ಟೇ ಕರ್ಮಗಳನ್ನು ಯಾವ ಥರ ಮಾಡಬೇಕು ಅಂತ ತಿಳ್ಕೊಂಡಾಗ ಮಾಡಿದಾಗ ಮಾತ್ರ ಖಂಡಿತ. ಅದರಲ್ಲಿ ಹೆಣ್ಮಕ್ಳಿಗೆ ವಿಶೇಷವಾಗಿ ಹೇಳ್ತಾರೆ, ಅವರ ಗರ್ಭಧಾರಣೆ ಆಗಿರ್ಬೋದು, ಬೇರೆ ಯಾವುದೇ ಥರದ ಸಮಸ್ಯೆಗಳಿರ್ಬೋದು, ಎಲ್ಲ ಪರಿಹಾರ ಅವರಿಗೆ. ಇನ್ನೊಂದು ವಿಶೇಷ ಏನು ಅಂದರೆ ಗಂಡು ಮಕ್ಳಿಗೆ ಯಾವ ದೇವರು ತಕ್ಷಣಕ್ಕೆ ಬರೋಲ್ಲ. ಹೆಣ್ಮಕ್ಳು ಏನು ಮಾಡ್ತಾರೆ ಅಂದರೆ ನಮಗೆ ಕಷ್ಟ ಆಯಿತು ಅಂತೇಳಿ ಹೊಳ್ತಾ ಕೂತ್ಕೊಳ್ಳೋದಲ್ಲ. ಆಗ ಕಷ್ಟ ಆದಾಗ ನಮಗೆ ಅಮ್ಮನವ್ರು ಹೆಣ್ಮಕ್ಳಿಗೆ ಅಮ್ಮನವ್ರ ಸಹಕಾರ ಬರುತ್ತೆ. ಸಹಕಾರ ಬಂದಾಗ ಆ ಅಮ್ಮನವ್ರನ್ನೇ ಧ್ಯಾನ ಮಾಡ್ತಾ ಕೂತ್ಕೊಂಡ್ರೆ 10 ನಿಮಿಷ, ಒಂದು ಸ್ವಲ್ಪ ದಿವಸ ಬೇಕು, ತಕ್ಷಣಕ್ಕೆ ಪರಿಹಾರ ಸಿಗಲ್ಲ. ಆಯಿತಾ? ಪರಿಹಾರ ಸಿಕ್ಕಿದಾಗ ನೀವು ಸಕ್ಸಸ್ಸೇ.
ಮೊದಲು ಸೋಲೋಣ, ಆಮೇಲೆ ಗೆಲ್ಲೋಣ. ಇದು ಒಂದು ವಿಚಾರವನ್ನು ನಾನು ನಿಮ್ಮಲ್ಲಿ ಗಮನಕ್ಕೆ ತರ್ತೇನೆ. ವೀಕ್ಷಕರೇ, ಇದಾಗಿತ್ತು ಇಂದಿನ ವಿಷಯ. ಮುಂದಿನ ಸಂಚಿಕೆಯಲ್ಲಿ ಇನ್ನೂ ಮಹತ್ತರವಾದಂಥ ಒಂದು ಪ್ರಶ್ನೆಯೊಂದಿಗೆ ನಮ್ಮ ಗುರುಗಳ ಜೊತೆ ನಿಮಗೆ ಭೇಟಿ ಮಾಡಿಸುತ್ತೇನೆ. ಹಾಗೆ ನಮ್ಮ ಚಾನಲ್ ಆದ ಶ್ರೀ ವಿದ್ಯಾ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆ ನೀವು ನಮ್ಮ ಗುರುಗಳನ್ನ ಭೇಟಿ ಮಾಡಬೇಕಾದಲ್ಲಿ ಈ ಕೆಳಗಡೆ ಸ್ಕ್ರೋಲಿಂಗ್ ಆಗ್ತಿರುವಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ಅಲ್ಲೂ ಅಡ್ರೆಸ್ ಕೂಡ ಕೊಟ್ಟಿರ್ತೇವೆ, ಡೈರೆಕ್ಟಾಗಿ ಬಂದು ಭೇಟಿ ಆಗ್ಬೋದು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದರೆ ನಿಮಗೆ ಯಾವಾಗ ಬರ್ಬೋದು ಅಂತಲೂ ಸಮಯವನ್ನು ಕೂಡ ತಿಳಿಸ್ತಾರೆ. ಹಾಗೆ ನಮ್ಮ ಗುರುಗಳಾದ ಸಿದ್ಧಪುರುಷ ಸದ್ಗುರು ಶ್ರೀ ರಾಮಾನಂದ ಶಾಸ್ತ್ರಿ ಗುರೂಜಿಯವರು ಶ್ರೀ ವಿದ್ಯಾ ಉಪಾಸಕರು, ನಾಗ ಉಪಾಸಕರು, ಹಾಗೆ ಗಾಯತ್ರಿ ಉಪಾಸಕರು ಆಗಿರುತ್ತಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಪರಿಣಿತಿ ಹೊಂದು ಬಂದವರೆಲ್ಲರೂ ವಿಶೇಷವಾದಂಥ ವಿಮರ್ಶೆಯನ್ನು ಮಾಡಿ, ಅವರ ಜಾತಕ ವಿಮರ್ಶೆ ಹಾಗೂ ಅವರ ಏನು ಸಮಸ್ಯೆ ಇದೆ ಎಲ್ಲ ಬಗ್ಗೆಯನ್ನು ವಿಮರ್ಶೆ ಮಾಡಿ ಪರಿಹಾರಾರ್ಥವಾಗಿ ಏನೇನು ಬೇಕೋ ಎಲ್ಲವನ್ನೂ ಅವರು ತಿಳಿಸಿಕೊಟ್ಟು ಮುಂದೆ ನಿಮ್ಮ ದಾರಿಯನ್ನು ತೋರುತ್ತಿದ್ದಾರೆ. ಧನ್ಯವಾದ.